ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೂರಿನ ದೈಹಿಕ ಶಿಕ್ಷಕರಾದಂಥ ಶ್ರೀ ವೀರನಗೌಡ ಪಾಟೀಲ್ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತೀನಿ. ಅವರಿಗೆ ಸಂಘಟಕರಿಂದ ಮಾಲಾರ್ಪಣೆಯನ್ನು ಮಾಡುವ ಮೂಲಕವಾಗಿ ತಿಳ್ಕೊಳ್ಳಬಹುದಾದಂತಹ ವಿಠಲ್ ನಿಡಗಲ್ಕರ್ ಅವರು ಹಾಗೂ ಸದಾನಂದ ಇಟ್ಗಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಿಠಲ್ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ರಾಯಪ್ಪನ ಚಲವಾದಿ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತೀನಿ. ಜೊತೆಗೆ ಅವರಿಗೆ ಸಂಘಟಕರಿಂದ ಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ಟಕ್ಕೇಕರ್ ಅವರು ಸಂತೋಷ್ ಟಕ್ಕೇಕರ್ ಅವ್ರನ್ನ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಅವರನ್ನ ಗೌರವಿಸಬೇಕು. ಇನ್ನೋರ್ವ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೂರಿನ ಹಿರಿಯರು ಆದಂಥ ಪ್ರಹ್ಲಾದ್ ಸಿಮಾನ್ಗೌಡರನ್ನ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ಕೊಳ್ತೀನಿ. ಅವರಿಗೆ ಸಂಘಟಕರ ಪರವಾಗಿ ಮಾಲಾರ್ಪಣೆಯನ್ನು ಮಾಡುವ ಮೂಲಕವಾಗಿ ಗೌರವಿಸಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹನುಮಂತ ಟಕ್ಕೇಕರ್ ಗ್ರಾಮ ಪಂಚಾಯತಿ ಸದಸ್ಯರು ದೇವಲತ್ತಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ಕೊಳ್ತೀನಿ. ಅವರಿಗೆ ಸಂಘಟಕರು ಮಾಲಾರ್ಪಣೆ ಮಾಡುವ ಮೂಲಕವಾಗಿ ಅವರನ್ನ ಸ್ವಾಗತಿಸಿಕೊಳ್ಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ ನಿವೃತ್ತ ಯೋಧರು ದೇಮಪ್ಪ ಕುಕ್ಕಡೊಳ್ಳೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಸ್ವಾಗತಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಲ್ಲಿಕಾರ್ಜುನ್ ಕೊಂಜಿ ಅವರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ. ವೇದಿಕೆ ಮೇಲೆ ಸಮಾಧಾನ ಚಲನೆ ಈ ಉದ್ಘಾಟನದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲ್ಲಪ್ಪ ಮಾಜೇಲಿಯನ್ನ ಊರಿನ ಹಿರಿಯರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿಕೊಳ್ತಾ, ಜೊತೆಗೆ ಮತ್ತೋರ್ವ ಗ್ರಾಮದ ಹಿರಿಯರಾದಂಥ ಅರ್ಜುನನ ಹೊಸೂರವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿಕೊಳ್ತೇನೆ. ಅವರಿಗೆ ಸಂಘಟಕರು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಅವರನ್ನ ಗೌರವಿಸಬೇಕು. ಅದೇ ರೀತಿಯಾಗಿ ಇದೀಗನೇ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಕಾಂಗ್ರೆಸ್ಸಿನ ಧುರೀಣರು ಮಾದೇವ್ ಕೋಳಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ಸಂಘಟಕರು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಗೌರವಿಸಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಿವಾಜಿ ಇಟಗಿ ಅವರನ್ನ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಮಾದೇವನ ಸಪ್ಪನವರು ಹಿಮ್ಮೇಳ ಜೊತೆಗೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸಂಘಟಕರ ಪರವಾಗಿ ಸ್ವಾಗತ ಮಾಡಿಕೊಳ್ತೀನಿ. ಜೊತೆಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸದಾನಂದ ಇಟ್ಗಿ ಅವರನ್ನ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ನಮ್ಮೂರಿನ ಬಿಜೆಪಿಯ ಧುರೀಣರಾದಂಥ ಶ್ರೀ ವಿಠಲ್ ನಿಡಗಲ್ಕರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಡಿವಾಳಿ ಸಾಳುಂಕಿ ಅವರನ್ನ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿಕೊಳ್ತೀನಿ. ಸಂಘಟಕರು ಅವರಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕವಾಗಿ ಗೌರವಿಸಬೇಕು. ಇದೀಗನೇ ಆಗಮಿಸಿರ್ತಕ್ಕಂಥ ಉಮೇಶನ ವಾಲೆ ಅವರು ಸಂಗಮೇಶನ ವಾಲೆ ಅವರು ದಯವಿಟ್ಟು ಕ್ಷಮಿಸಬೇಕು. ಸಂಗಮೇಶನ ವಾಲೆ ಅವರು ಪಕ್ಕದ ಗ್ರಾಮದ ಹಿರಿಯರು ಹಾಗೂ ರಾಜಕೀಯ ಧುರೀಣರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದಲ್ಲಿ ಮಾಲಾರ್ಪಣೆಯನ್ನ ಮಾಡಬೇಕು. ಮತ್ತೆ ದಯವಿಟ್ಟು ಇಲ್ಲಿ ಮುಂದಿದ್ದವ್ರು ಸ್ವಲ್ಪ ಕೂತ್ಕೊಂಡ್ರೆ ಹೆಣ್ಮಕ್ಳದು ಬರ್ತಾ ಇದಾರೆ. ಇದು ನಿಂತ್ಕೊಂಡು ನೋಡೋ ಕಾರ್ಯಕ್ರಮ ಅಲ್ಲ, ಕೂಡಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಲ್ಲಪ್ಪನ ಟಕ್ಕೇಕರ್ ಅವರು ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೀವಿ.
ಸ್ವಲ್ಪ ಗಂಡು ಮಕ್ಕಳು ಕೂತ್ರೆ ಸ್ವಲ್ಪ ಕೂಡ್ಬೇಕು. ಹಿಂದಿನ ಅನುಕೂಲ ಮಾಡಿಕೊಡ್ರಿ. ಹಿಂದೆ ಹೆಣ್ಮಕ್ಳು ಹೊಡಕತ್ತಾರೆ, ಸೈಡ್ ಮುಗಿ. ಕಾರ್ಯಕ್ರಮದಲ್ಲಿ ಒಂದಿಷ್ಟು ಬದಲಾವಣೆ. ಈ ನಾಟಕದ ಹಾರ್ಮೋನಿಯಂ ಮಾಸ್ತರ್ ಆಗಿ ನಮ್ಮ ಅಶೋಕನ ಉಪಾಸಿ ಅವರಿಗೆ ಪೂಜ್ಯರಾದ ಮಲ್ಲಿಕಾರ್ಜುನ್ ಅಮರಾಪುರ ಸ್ವಾಮೀಜಿ ಅವರು ಮಾಲಾರ್ಪಣೆ, ಆಶೀರ್ವಾದ ರೂಪದಲ್ಲಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಮಾಸ್ತರನ್ನ ಗೌರವಿಸೋಣ. ಹಾರ್ಮೋನಿಯಂ ಮಾಸ್ತರ್ ಅಂದ್ಕೂಡಲೇ ನಮಗೆ ಮೊದಲ ಈ ಗ್ರಾಮದಲ್ಲಿ ನೆನಪಿಗೆ ಬರೋದು ದಿವಂಗತ ಗಂಗಾಮರ ಸ್ವಾಮಿಗಳು, ಸಿಂಹಾನಗೌಡರು ಸ್ವಾಮೀಜಿ ಅವರು. ಬಹಳ ಮೇಧಾವಿ ಮಹಾತ್ಮರು ಈ ಗ್ರಾಮದಲ್ಲಿ ಆಗಿ ಹೋಗಿದ್ದಾರೆ. ಎಲ್ಲ ಮಾಸ್ತರುಗಳನ್ನ ಒಂದು ಅವರ ಗರಡಿಯಲ್ಲಿ ಪಳಗಿದಂಥ ಆ ಒಂದು ಕಲಾ ಕುಸುಮ ಅಶೋಕ್ ಮಾಸ್ತರ್ ಉಪಾಸಿಯವರು. ಜೊತೆಗೆ ಅರ್ಜುನ್ ಟೆಕ್ಕೇಕರ್ ಅವರು ಕೂಡ, ಅವರು ಮಹಾ ಒಂದು ಹಾರ್ಮೋನಿಯಂ ವಾದಕರು. ಅವರನ್ನ ಆ ದಿವ್ಯ ಚೇತನಗಳನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ ಇರಬೇಕು. ಜೊತೆಗೆ ಈ ಕಲಾಕುಸುಮದ ಈ ನಾಟಕದ ತಬಲಾ ವಾದಕರಾದಂಥ ಶ್ರೀ ಲಕ್ಷ್ಮಣ್ ತಳವಾರ್ ಅವರಿಗೆ ಮಲ್ಲಿಕಾರ್ಜುನ ಅಮರಾಪುರ ಸ್ವಾಮೀಜಿಗಳು ಗೌರವ ಸಮರ್ಪಣೆಯನ್ನ ಮಾಡಲಿದ್ದಾರೆ. ದಯವಿಟ್ಟು ಅವರು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಮಹಾನ್ ಚೇತನ ನಮ್ಮ ತಬಲಾ ವಾದಕ, ನಮ್ಮ ಗ್ರಾಮದ ದಾಖಲು ಮಲ್ಲಪ್ಪ ಕೋಲ್ಕರ್ ಅವರು ಕೂಡ ಈ ಸಂದರ್ಭದಲ್ಲಿ ಅವನ್ನ ನೆನೆಸಬೇಕು. ಕಳೆದ ವರ್ಷ ಅವರು ಕೂಡ ನಮ್ಮನ್ನು ಅಗಲಿದರು. ಅವರ ಒಂದು ತಬಲಾ ವಾದನ ಕೂಡ ನಮ್ಮ ದೇವಲತ್ತಿಯ ಕಲಾ ಒಂದು ಸಾಂಸ್ಕೃತಿಕದಲ್ಲಿ ಬಹಳ ಒಂದು ಛಾಪನ್ನ ಒತ್ತಿ ಹೋದಂತ ಮಹಾ ದಿವಂಗತ ಚೇತನ ದಾಖಲು ಮಲ್ಲಪ್ಪ ಕೋಲ್ಕರ್ ಅವರ ಸ್ಥಾನವನ್ನು ತುಂಬಲಿಕ್ಕೆ ಲಕ್ಷ್ಮಣ್ ತಳವಾರ್ ಅವರು ಕೂಡ ತಮ್ಮ ಒಂದು ರಸದೌತಣವನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕೆ ನಮ್ಮ ಗ್ರಾಮದ ನಿವೃತ್ತ ಪ್ರಾಚಾರ್ಯರಾದಂಥ ಶ್ರೀ ಜಿ.ಕೆ. ಹೊಸೂರುಗಳು ಕೆಲವೇ ನಿಮಿಷಗಳಲ್ಲಿ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಆಡಿ ಈ ಕಲಾಕುಸುಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅಲ್ಲೇ ಅಗಸಿಮನಿ ಕಲ್ಲಪ್ಪನ ವೇದಿಕೆ ಮೇಲೆ ದಯವಿಟ್ಟು ಶ್ರೀ ಕಲ್ಲಪ್ಪ ಅಕ್ಷಿಮಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಶಿವಾಜಿ ಸಾಳುಂಕಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಕಲ್ಲಪ್ಪನ ಅಕ್ಷಿಮಣಿ ಹಾಗೂ ಶಿವಾಜಿ ಸಾಳುಂಕಿ ಅವರು ದಯವಿಟ್ಟು ವೇದಿಕೆ ಮೇಲೆ ಒಂದು ಸಂಘಟಕರ ಒಂದು ಗೌರವಾರ್ಪಣೆಯನ್ನು ತಾವು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮಾತಾಡೋದಿಲ್ಲ. ಹೆತ್ತ ತಾಯಿಯಂತೆ ನಮ್ಮ ನಿಮ್ಮೆಲ್ಲರನ್ನ ರಕ್ಷಣೆ ಮಾಡುವಂತ ಆ ತಾಯಿ ಮರೆಯಮ್ಮ ದೇವಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸರ್ಪಿಸಿ, ಅದರ ಜೊತೆಗೆ ಗ್ರಾಮದ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇವತ್ತಿನ ದಿವಸ ಗ್ರಾಮದೊಳಗೆ ಬಹಳ ಸಂತೋಷದ ದಿವಸ ಇದು. ಯಾಕಂದರೆ ನೀವೆಲ್ಲ ಮುಂಜಾನೆಯಿಂದ ಇಲ್ಲಿಯವರೆಗೆ ಮರೆಯಮ್ಮ ದೇವಿಯ ಜಾತ್ರೆಯ ಉತ್ಸವದಲ್ಲಿ ಪಾಲ್ಗೊಂಡ ಪುನೀತರಾಗಿದ್ದೇವೆ. ಗ್ರಾಮಕ್ಕೆ ಮಹಾಸ್ವಾಮಿಗಳವರು ಬಂದು ಪಾದಾರ್ಪಣೆ ಮಾಡಿ ಹೋಗಿದ್ದಾರೆ. ಈ ದೇವಲತ್ತಿ ಗ್ರಾಮದ ನೆಲವನ್ನು ಪುಣ್ಯಭೂಮಿಯನ್ನಾಗಿ ಮಾಡಿ ಹೋದಂಥ ಸಂದರ್ಭವನ್ನು ನೀವೆಲ್ಲ ಕಣ್ತುಂಬಿಸಿಕೊಂಡಿದ್ದೇವೆ. ಈಗ ಗ್ರಾಮದೊಳಗೆ
ನಮ್ಮ ದೇವಲತ್ತಿ ಗ್ರಾಮ ಅಂತ ಹೇಳಿ ಅಂತ ನಾಟಕ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಈ ನಾಟಕ ನಮ್ಮ ಗ್ರಾಮದಲ್ಲಿ ಆಗ್ತಿತ್ತು. ಈ ಹಬ್ಬದ ಸಮಯದಲ್ಲಿ ನಾಟಕ ಮಾಡ್ತಾ ಇದ್ರು. ಆದರೆ ಇಂದಿನ ಈ ಹೊಸ ಜಗತ್ತಿನಲ್ಲಿ ಈ ನಾಟಕಗಳೆಲ್ಲ ಮಾಯವಾಗಿ ನಾವೆಲ್ಲ ಟಿವಿನೋ ಮೊಬೈಲು ಇನ್ನು ಅನೇಕ ಮಾಧ್ಯಮಗಳ ಮುಖಾಂತರ ಅವುಗಳನ್ನು ನಾವೆಲ್ಲ ಸವಿತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇರಲಿ, ಇವತ್ತಿನ ದಿವಸ ನಮ್ಮ ಗ್ರಾಮದ ತರುಣರೆಲ್ಲ ಸೇರಿಕೊಂಡ, ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಸೇರಿಕೊಂಡ ಇಂಥ ಒಂದು ನಾಟಕ ನಮ್ಮ ದುಃಖದಿಂದ ದಣಿದಂಥ ಮನಸ್ಸಿಗೆ ತೃಪ್ತಿಯನ್ನು ಕೊಡುವಂಥ ಕೆಲಸವನ್ನು ನಾಟಕ ಮಾಡ್ತಾ ಇದ್ದವು. ಇಂಥ ನಾಟಕವನ್ನು ಇವತ್ತು ಗ್ರಾಮದ ದಿವಸ ನಡೀತಾ ಇದೆ. ಈ ನಾಟಕದ ಉದ್ಘಾಟನೆ ಮಾಡುವುದಕ್ಕಾಗಿ ಆಗಮಿಸಿದಂಥ ಪೂಜ್ಯರನ್ನ ಒಂದು ಸ್ವಲ್ಪ ಅವ್ರ ಬಗ್ಗೆ ಹೇಳಬೇಕಾಗ್ತದೆ. ಇವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗ್ರಾಮದ ಹಿರೇಮಠದ ಪರಮ ಪೂಜ್ಯರಾದಂಥ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳಿಗೆ ವಂದಿಸಿ, ಮತ್ತೊಬ್ಬರು ಅಮರಾಪುರದ ಪೂಜ್ಯರು ಕೂಡ ಇದರಲ್ಲಿದ್ದಾರೆ. ಅದರ ಜೊತೆಗೆ ಗ್ರಾಮದ ಮತ್ತೊಬ್ಬರು ತರುಣರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಇವತ್ತಿನ ದಿವಸ ಸಾಮಾಜಿಕ ಕಾರ್ಯಕರ್ತರಾಗಿ ಕಾರ್ಯ ಮಾಡುವಂಥವರು ಅಂಥವರು ರಾಜಶೇಖರ್ ಕಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ಅವರಿವರೆನ್ನದೇ ಈ ವೇದಿಕೆ ಮೇಲೆ ಭಾಳಷ್ಟು ಜನ ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು, ಆಮೇಲೆ ಪಾರಿಶ್ವಾಡದಿಂದ ಬಂದಂಥ ನಮ್ಮ ವಾಲಿಯವರ ಪುತ್ರರಾದಂಥ ಸಂಗಮೇಶ್ ವಾಲಿಯವರು ಕೂಡ ಇವತ್ತಿನ ದಿವಸ ಆಗಮಿಸಿದ್ದಾರೆ. ಅದರ ಜೊತೆಗೆ ಲಕ್ಕೆಬೈಲ್ ಗ್ರಾಮದ ಮತ್ತೊಬ್ಬರು ತರುಣರು ನಮ್ಮವರೇ, ನಮ್ಮ ಗ್ರಾಮದವರು ಅಂತ ಹೇಳಿ ಅಡ್ಡಿಲ್ಲ, ಈ ಕೋಳಿಯವರು, ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವರು ಕೂಡ ಇದ್ದಾರೆ. ಎಲ್ಲರನ್ನ ಇವತ್ತಿನ ಈ ಸಮಾರಂಭದಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸಿಕೊಂಡ ಈ ಮುಂದೆ ನಡೆಯುವಂಥ ನಾಟಕವನ್ನು, ಯಾಕಂದರೆ ಈಗಾಗಲೇ ಬಸವರಾಜ್ ಅವರು ಹೇಳಿದ್ದಾರೆ, ಭಾಳ ನಿಮಗೆ ಗೊತ್ತ ಹಾಗೆ ಈ ನಾಟಕ 8 ಗಂಟೆಗೆ ಶುರು ಆಗಿದರೆ ಮುಂಜಾನೆ ಬೆಳಿಗ್ಗೆ 6 ಗಂಟೆಗೆ ಮುಗಿಯುವಂಥ ನಾಟಕ ಇದು. ಆದ್ದರಿಂದ ನಾವು ಈ ಸಮಯಕ್ಕಾಗಿ ಇದು ವ್ಯರ್ಥವಾಗಿ ವೇಳೆ ಕಳೆಯದೆ ಮುಂದಿನ ಈ ನಾಟಕ ಮಾಡುವಂಥ ಈ ನಮ್ಮ ತರುಣರೇ ಇದ್ದಾರೆ, ಅವರಿಗೆ ಅಣಿ ಮಾಡಿಕೊಡೋಣ. ಈ ನಾಟಕ ನೀವು ಎಲ್ಲ ಶಾಂತ ರೀತಿಯಿಂದ ಗದ್ದಲ ಗಲಾಟೆ ಮಾಡದೆ ನೀವೆಲ್ಲ ನಾಟಕವನ್ನು ನೋಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಂಡ, ಈ ನಾಟಕದಲ್ಲಿ ಬರುವಂಥ ಒಳ್ಳೆಯ ಅಂಶಗಳೇನಿದ್ದಾವೆ, ಒಳ್ಳೆಯ ಅಂಶಗಳನ್ನು ನಾವು ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನೆಲ್ಲ ಬಿಟ್ಟು ಬಿಡಬೇಕು. ಯಾಕಂದರೆ ಮನುಷ್ಯನಿಗೆ ಅಹಂಕಾರ, ಸೊಕ್ಕು, ಗರ್ವ ಯಾತಕ್ಕೆ ಬರ್ತಾವಪ್ಪ ಅಂದರೆ ಅವನ ವಿನಾಶಕ್ಕೆ ಬರ್ತಾವೆ. ಅವನಷ್ಟ ನಾಶ ಮಾಡೋದಿಲ್ಲವು, ಅವನ ಜೊತೆಗೆ ಇನ್ನುಳಿದಂಥ ಆತನ ಜನರನ್ನು ಕೂಡ ತಗೊಂಡು ಹೋಗ್ತಿರ್ತವೆ. ಆ ಕಡೆ ನಾವೆಲ್ಲ ಇವುಗಳಿಗೆ ಆಸ್ಪದ ಮಾಡಿಕೊಡದೆ ಶಾಂತಿ, ಸಹನೆ, ತಾಳ್ಮೆ, ಸೌಜನ್ಯ ಮುಂತಾದ ಗುಣಗಳನ್ನು ನಿಮ್ಮಲ್ಲಿ ಬೆಳೆಸಿಕೊಂಡ್ರೆ ನಮ್ಮ ಜೀವನ ಏನಾಗ್ತದಪ್ಪ ಅಂದರೆ ಪಾವನ ಆಗ್ತದೆ, ಸಮೃದ್ಧ ಆಗ್ತದೆ, ಸಮಾಜದಲ್ಲಿ ನಮಗೆ ಒಳ್ಳೆಯ ಸ್ಥಾನ ಸಿಗ್ತದೆ. ಅದಕ್ಕೆ ನಾವೆಲ್ಲ ಯಾತ್ರ ಕಡೆ ಸಾಗೋಣಪ್ಪ ಅಂದರೆ ಒಳ್ಳೆಯದ್ರ ಕಡೆ ಸಾಗೋಣ, ಕೆಟ್ಟದ್ದನ್ನು ಬಿಟ್ಟು ಬಿಡೋಣ. ಈ ನಾಟಕದಲ್ಲಿರುವಂಥ ಅಂಶಗಳನ್ನು ಸ್ವೀಕಾರ ಮಾಡಿಕೊರಿ, ನಾಟಕವನ್ನು ಒಳ್ಳೆಯ ರೀತಿ ನೋಡ್ರಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಟ್ಟು ಈ ನಾಟಕ ಮುಂದುವರಿಯಲಿ ಅನ್ನುವಂಥ ಒಂದು ಮಾತುಗಳನ್ನ ಇವತ್ತಿನ ದಿವಸ ಬಂದಂಥ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುರುವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಟ್ಟು ಹೋಗಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಚಿಕ್ಕದಾಗಿ ಚೊಕ್ಕದಾಗಿ ಇಡೀ ಒಂದು ನಾಟಕದ ಸ್ವಾರಸ್ಯವನ್ನು ಮಾತನಾಡಿದಂಥ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಪೂಜ್ಯರಾದಿಯಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಈ ಉದ್ಘಾಟನೆಯ ಕಾರ್ಯಕ್ರಮದ ಪ್ರಯುಕ್ತ ಆದಿ ವಂದನೆಯಂಥ ಗಣಪತಿಯ ಒಂದು ಪೂಜೆ ಮಾಡುವುದರ ಮೂಲಕವಾಗಿ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದು ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿಸಿಕೊಳ್ತೇನೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮದ ಯುವಕರು ಶಿವಾಜಿ ಇಟಿಗೆಯವರನ್ನ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿಕೊಳ್ತಾ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಗೌರವಿಸಬೇಕು.
ರಿಬ್ಬನ್ ಅನ್ನ ಕಟ್ ಮಾಡುವುದರ ಮೂಲಕವಾಗಿ ಅದು ಸಮಯ ತಗೊಂಡು ಮುಂದೆ ಸಮಯ ತಗೋ ಹಗರ್ತವ್ರೆ. ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಂತ ಒಂದು ಸಾಮಾಜಿಕ ಪೌರಾಣಿಕ ನಾಟಕ ಲಂಕಾದಾನ್ ಇದರ ನಿಮಿತ್ತವಾಗಿ ಹಮ್ಮಿಕೊಂಡಂತ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಗ್ರಾಮದ ವೇದಮೂರ್ತಿ ಸಿದ್ದರಾಮಯ್ಯ ಸ್ವಾಮೀಜಿಯವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ಅದರಂತೆ ಮತ್ತೊಬ್ಬರು ಸ್ವಾಮೀಜಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತ ರಾಜ್ಕುಮಾರ್ ಕಮ್ಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಂತ ಜಿಕೆ ಸರ್ ಅವರೇ, ವಾಲಿ ಅವರೇ, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರೇ, ಅಧ್ಯಕ್ಷರೇ, ಗ್ರಾಮದ ಎಲ್ಲ ಗುರು ಹಿರಿಯರೇ, ಇವತ್ತು ಯಾಕಂದ್ರೆ ನಮಗೆ ಸಮಾಧಾನ, ಯಾಕಂದ್ರೆ ನಾವು ಸಣ್ಣಗೆ ಇಲ್ಲಿ ಸಾಲಿ ಬರುವಾಗ ದೇವಲತ್ತಿ ಪ್ರತಿಯೊಂದು ಕಾರ್ಯಕ್ರಮ ಆಗ್ತಾ ಇತ್ತು. ಇಲ್ಲಿ ಪ್ರತಿಯೊಂದು ಹಬ್ಬದ ನಿಮಿತ್ತ ಪ್ರತಿಯೊಂದು 5-10 ದಿವಸದ ಕಾರ್ಯಕ್ರಮ ಆಗ್ತಿದ್ದು. ಆದರೆ ಕೆಲವು ವರ್ಷದಿಂದ ಇವು ನಶಿಸಿ ಹೋಗಿದೆ, ಮತ್ತೆ ಪುನಃ ಪ್ರಾರಂಭ ಆಗಿದೆ. ಅದೊಂದು ಸಂತೋಷದ ದಿನ ಇವತ್ತು. ಯಾಕಂದ್ರೆ ಇವತ್ತು ಟಿವಿ ಅದು ನೋಡ್ಕೊಂಡು ಇವತ್ತು ಜನ ಎಲ್ಲ ಕ್ಯಾರೆಕ್ಟರ್ ಲೂಸ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಇದರಲ್ಲಿ ಒಂದು ಕಲಿತೊಂದು ಮಾತದ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಒಂದು ತಾವು ಅಳವಡಿಸ್ಕೊಳ್ಬೇಕು. ನಾವು ಮತ್ತೊಂದು ವಿಷಯಗಳಂದ್ರೆ ದೇವಲತ್ತಿ ಖಾನಾಪುರ ಒಂದು ದೊಡ್ಡ ಊರು. ಈಗ ನಾವು ದೇವಲತ್ತಿಗೆ ಊರು ಮನಸ್ಸು ಮಾಡ್ರಿ ಏನು ಬೇಕಾದ ಸಾಧಿಸಿ ಮಾಡಿ ತಾಕತ್ತ ಇದೆ ನಮ್ಮ ಕಡೆ. ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ನಾವು ದೇವಲತ್ತಿ ಗ್ರಾಮ ಒಗ್ಗಟ್ಟಿದ್ರೆ ನಾವು ಇವಾಗ ಖಾನಾಪುರ ತಾಲೂಕು ಏನು ಬೇಕಾದ ಸಾಧಿಸೋದು ನಮ್ಮಲ್ಲಿ ಅವ್ರ ಅಧಿಕಾರ ಇದೆ. ಆದ್ರೆ ನಾವು ಸರಿಯಾಗಿ ಉಪಯೋಗ ಮಾಡ್ಕೋದಿಲ್ಲ. ಅದನ್ನು ನಾವು 4 ಮೂಲೆ ಆಗಿರೋಲ್ಲ ಹರಿದು ಹೋಗ್ತದೆ ಅಂತ ತಾವೆಲ್ಲ ಒಂದಾದ್ರೆ ಇವತ್ತು ನಾವು ರಾಜಕೀಯವಾಗಲಿ ಆರ್ಥಿಕ ಯಾವ ವಿಚಾರ ಇಟ್ಕೊಂಡು ಮಾಡಿ ಕೂಡ ಒಂದು ಒಳ್ಳೇದಾಗ್ತದೆ. ತಾವೆಲ್ಲರೂ ಒಂದು ಒಳ್ಳೇದಾಗಿರ್ಬೇಕು ಅಂತ ಮತ್ತೊಂದು ಸಂದರ್ಭ ಇರುತ್ತಾ ನನಗೆ ಇವತ್ತು ಕರೆಸಿ ಒಂದು ಸತ್ಕಾರ ಮಾಡಿ ಮಾತಾಡೋ ಅವಕಾಶ ಮಾಡ್ತಾ ಎಲ್ಲ ಸಂಘಟನೆಗೆ ನನ್ನ ಧನ್ಯವಾದ ಅರ್ಪಿಸಿ ನನ್ನ ಮೇಡಮ್ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಚಿಕ್ಕದಾಗಿ ಮಾತನಾಡಿದಂತ ಎಲ್ಲ ಮಾನ್ಯರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ರಾಜಶೇಖರ್ ಕಮ್ಮಾರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸುತ್ತಾರೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಗ್ರಾಮದ ಪೂಜ್ಯರು ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಹಾಗೆ ಅಮರಾಪುರದ ಮತ್ತೊಬ್ಬ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಅವರಿವರನ್ನದೇ ವೇದಿಕೆ ಮೇಲೆ ಹಾಜರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ತುಂಬ ಸಂತೋಷ ದಿನ. ಇವತ್ತು ಈ ಲಂಕಾದ ನಾಟಕ ನಮ್ಮ ಗುರುಗಳು ಹೇಳಿದಾಗೆ ಪ್ರತಿ ವರ್ಷವೂ ತಪ್ಪದೆ ನಮ್ಮ ಊರಲ್ಲಿ ಜರುಗ್ತಿತ್ತು. ಸುಮಾರು 16 ವರ್ಷಗಳ ನಂತರ ಇವತ್ತು ಈ ನಾಟಕ ಪ್ರದರ್ಶನ ಆಗ್ತಾ ಇದೆ. ಇದಂತೂ ತುಂಬ ಎಲ್ಲರಿಗೂ ಒಂದು ಖುಷಿ ವಿಚಾರ. ನಾವು 2022 ದ್ಯಾಮೂನ್ ಜಾತ್ರೆ ಮಾಡಿದ್ವು. ಪ್ರತಿ ವರ್ಷ ಮರೆಯೊಂದು ಜಾತ್ರೆ ಮಾಡ್ತೇವೆ, ಏನೇನೋ ಕಾರ್ಯಕ್ರಮ ಮಾಡ್ತಿರ್ತೀವಿ. ಆದ್ರೆ ಏನೋ ಒಂದು ಮಿಸ್ ಹೊಡ್ಯಾಕತ್ತಿತ್ತ, ಏನೋ ಒಂದು ಕಳ್ಕೊಂಡಂಗ ಒಂದು ಭಾಸ ಆಗತ್ತಿತ್ತ. ಅದೇನಪ್ಪ ಅಂತಂದ್ರೆ ನಮ್ಮ ದೇವಲತ್ತಿಯಲ್ಲಿ ಪರಂಪರೆಯಾಗಿ ಮಾಡ್ಕೊಂತ ಬಂದಂತ ಈ ಲಂಕಾದನ ಎಂಬ ದೊಡ್ಡಾಟ. ಈ ಲಂಕಾದನ ದೊಡ್ಡಾಟಿಗೆ ನಮ್ಮೂರಿಗೆ ಒಂದು ಆಸ್ಮಿತೆ, ಒಂದು ಭಾವ್ಯ ಬೆಸದಿದೆ. ಅದು ಹಿಂಗಾಗಿ ಎಲ್ಲರೂ ಮಿಸ್ ಮಾಡ್ಕೊಳತ್ತಿದ್ದು. 16 ವರ್ಷಗಳ ನಂತರ ಆಸಕ್ತಿ ವಹಿಸಿ ಕಲಿತು ಇವತ್ತೇನು ಪ್ರದರ್ಶನ ಕೊಡತ್ತಾರಲ್ಲ ಎಲ್ಲಾ ಕಲಾವಿದರಿಗೆ ನನ್ನ ಕೋಟಿ ನಮನಗಳು. ಈ ಪರಂಪರೆ, ನಮ್ಮ ಈ ನಾಟಕ ಪರಂಪರೆ ಇಲ್ಲಿಗೆ ಮುಗಿಬಾರ್ದು. ಹೆಚ್ಚಿನ ಯುವಕರು ಇದ್ರಾಗ ಭಾಗವಹಿಸಬೇಕು, ಕಲಿಬೇಕು. ಈ ಪರಂಪರೆ ಮುಂದುವರಿಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆ ಈ ನಾಟಕ ಪ್ರದರ್ಶನ ಆಗಬೇಕು. ಹಾಗೆ ನಮ್ಮ ತಂದೆಯವರು 1997ರಾಗ ಈ ನಾಟಕದ ಒಂದು ವಿಡಿಯೋ ಮಾಡಿ ಕ್ಯಾಸೆಟ್ ಮಾಡಿ ಎಲ್ಲರೂ ಕೊಟ್ಟಿದ್ರು. ಆ ಅವಕಾಶ ನಮ್ಮ ಸಂಘಟಕರು ಈ ಸರಿ ನನಗೆ ಕೊಟ್ಟಾರ. ಸೊ ಹಾಗಾಗಿ ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಶಾಂತರಿಂದ ಸಹಕರಿಸ್ರಿ. ದಯವಿಟ್ಟು ರೋಡ್ ಮೇಲೆ ಎಲ್ಲರೂ ನಿಲ್ಬಾಡ್ರಿ. ಅದೇ ರೀತಿ ಮಾತಾಡೋದು ಹೇಳೋದು ಭಾಳ ಐತಿ. ಯಾಕಂದ್ರೆ ನಾಟಕ ಭಾಳ ದೊಡ್ಡದಾಗ ಬೇಗ ಚಾಲು ಮಾಡ್ಬೇಕಾಗೈತಿ. ಈ ನಾಟಕದಲ್ಲಿ ಪಾತ್ರ ವಹಿಸಿದಂಥ ಎಲ್ಲ ಪಾತ್ರಧಾರಿಗಳಿಗೂ ಹಾಗೂ ಹಿಂಬಾಳ್ ಮುಂಬಾಳ್ ಎಲ್ಲರಿಗೂ ನನ್ನ ಕಡೆಯಿಂದ ಪ್ರತಿಯೊಬ್ಬರಿಗೂ 201 ರೂಪಾಯಿ ಒಂದು ಸಣ್ಣ ಕಾಣಿಕೆಯನ್ನು ಕೊಡೋ ಅವಕಾಶವನ್ನು ತಾವು ಮಾಡಿ ಕೊಡ್ತೀರಾ ಅಂತ ಹೇಳ್ತಾ ನಾನು ಒಂದೆರಡು ಭಾಷಣ ಮುಗಿಸ್ತೇನೆ. ಅಧ್ಯಕ್ಷೀಯ ಭಾಷಣದಲ್ಲಿ ತಮ್ಮ ತಂದೆಯವರ ಒಂದು ನೆನಪಿನೊಂದಿಗೆ
97ರಲ್ಲಿ ಒಂದು ವಿಡಿಯೋ ಶೂಟಿಂಗ್ ನ ಮಾಡೋದ್ರ ಮೂಲಕವಾಗಿ ಆ ಮುದ್ರಣವನ್ನ ಇತಿಹಾಸವನ್ನ ನಿರ್ಮಾಣ ಮಾಡಿದಂತ ಅದಮ್ಯ ಚೇತನ ಶ್ರೀ ಮಾರುತಿ ಕಮ್ಮಾರ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಡಿದಂತ ಎಲ್ಲ ಪೂಜ್ಯರಾದಿಯಾಗಿ ಎಲ್ಲ ಗಣ್ಯಮಾನ್ಯರಿಗೆ ಈ ತಮ್ಮ ವೇದಿಕೆ ಮೂಲಕವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋಣ. ತುಂಬಾ ಧನ್ಯವಾದಗಳು ತಮ್ಮೆಲ್ಲರೂ ಆಗಮಿಸಿದ್ದಕ್ಕೆ. ದೇವಲತಿಯ ಒಂದು